ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಕಂಟೆಂಟ್ ಜೊತೆ ನೀವು ಬಂದೇನ. ಸೊ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್, ಒಂದು ಒಳ್ಳೆ ಇದು ಸಿಗ್ತೈತೆ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿರೋ ಹಂಗೆ ನಾನು ಇವಾಗ ಪ್ರೆಗ್ನೆಂಟ್ ನೋಡ್ರಿ. ಸೊ ಈ ಪ್ರೆಗ್ನೆಂಟ್ ಟೈಮ್ ಒಳಗೆ ಬಟ್ಟೆಗಳು ಹಾಕೋದು ಇಷ್ಟು ಕಷ್ಟ ಆಗ್ತದಲ್ಲ. ನಾರ್ಮಲ್ ಡೇಸ್ ಒಳಗೆ ನಾವು ಬಟ್ಟೆ ಹಾಕ್ತಿರ್ತೀವಿ, ಅದೇನು ಅನ್ಸಂಗಿಲ್ಲ. ಬಟ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಒಂದು 2-3 ಮಂತ್ ಆದ ಕೂಡಲೇ ಅಂದರೆ ನಮ್ಗೆ ರೆಗ್ಯುಲರಾಗಿ ಹಾಕೋ ಬಟ್ಟೆಗಳು ಯಾವೂ ಕೂಡ ನಮ್ಗೆ ಫಿಟ್ ಆಗಂಗೆ ಇಲ್ಲ. ಅಂದ್ರೆ ಕರೆಕ್ಟಾಗಿ ನಮ್ಗೆ ಕೂಡೋದೇ ಇಲ್ಲ, ಫುಲ್ ಫಿಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಯಾಕಂದ್ರೆ ಹೊಟ್ಟೆನೂ ಬರ್ತಾ ಇರ್ತದೆ. ಸೊ ಹಾಗಾಗಿ ಯಾವ ಬಟ್ಟೆನೂ ನಮ್ಗೆ ಸೂಟ್ ಆಗಂಗಿಲ್ಲ. ಯಾವ ಬಟ್ಟೆ ಹಾಕ್ಕೊಂಡ್ರೂ ಕೂಡ ನಮ್ಗೊಂಥರ ಇರಿಟೇಷನ್ ಆಗ್ತದೆ, ಕಂಫರ್ಟೇಬಲ್ ಇರೋಂಗಿಲ್ಲ. ಸೊ ಕಂಫರ್ಟೇಬಲ್ ಆಗ್ಬೇಕಂದ್ರೆ ಕೆಲವೊಂದಷ್ಟು ಮ್ಯಾಟರ್ನಿಟಿ ವೇರ್ಸ್ ಅಂತನ ಸಪ್ರೇಟಾಗಿ ಸಿಗ್ತಾವ. ಸೊ ನಾನು ಕೂಡ ಅವನ್ನ ಆರ್ಡರ್ ಮಾಡಿದ್ದೆ. ಸೊ ಬಂದನ 2 ಮಂತ್ ಆಯ್ತು ನೋಡ್ರಿ. ಬಟ್ ಅವನ್ನ ನಾನು ಇನ್ನೂ ವೇರ್ ಮಾಡಿಲ್ಲ. ಯಾಕಂದ್ರೆ ನಾನು ಯಾವುದೇ ಬಟ್ಟೆ ತೊಗೊಂಡ್ರು ಕೂಡ ಯಾವಾಗ್ಲೂ ಒಂದು ಸಾರಿ ನೀರೊಳಗೆ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಹಾಕ್ಕೊಳ್ತೇನೆ, ಅಲ್ಲಿವರೆಗೆ ಹಾಕೊಳ್ಳೋದಿಲ್ಲ. ಹಾಗಾಗಿ ಸೊ ಬಟ್ಟೆಗಳನ್ನ ವಾಶ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಬಟ್ಟೆ ತಂದೇನೆ ಅಂಥೇಳಿ ನಿಮ್ಗೆ ತೋರಿಸ್ತೇನೆ. ಸೊ ದ್ಯಾಟ್ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೆ ಅವ್ರಿಗೆಲ್ಲ ಯೂಸ್ ಆಗಲಿ ಅಂಥೇಳಿ. ನನಗಂತೂ ಒಂದು 3 ಮಂತ್ ಸ್ಟಾರ್ಟ್ ಆದ ಕೂಡಲೇ ನನ್ನ ಬಟ್ಟೆಗಳು ನನಗೆ ಯಾವುದು ಕಂಫರ್ಟೇಬಲ್ ಆಗಲೇ ಇಲ್ಲ. ಎಲ್ಲ ಫಿಟ್ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ನಾನು ಅದು ಅಂದ್ಕೊಂಡೆ 3 ಮಂತಿಗೆ ನನಗೆ ಯಾಕೆ ಈ ಥರ ಬಟ್ಟೆಗಳೆಲ್ಲ ಬರಾಕತ್ತಿಲ್ಲ ಅಂಥೇಳಿ. ಒಂದೊಂದು ಸಾರಿ ಹಂಗೆ ಆಗ್ತದೆ, ಏನೂ ಮಾಡೋಕ್ಕಾಗಂಗಿಲ್ಲ. ಒಂದೊಂದು ಪ್ರೆಗ್ನೆನ್ಸಿ ಒಳಗೆ ಒಬ್ಬೊಬ್ರಿಗೆ ಒಂದೊಂದು ಥರ. ಒಬ್ಬೊಬ್ಬರು ಆರಾಮಾಗಿ ಒಂದು 5 ಮಂತ್ವರೆಗೂ ರೆಗ್ಯುಲರಾಗಿ ಬಟ್ಟೆಗಳು ಏನೂ ಅನ್ಸಂಗಿಲ್ಲ, ಹಾಕ್ಕೊಳ್ತಿರ್ತಾರೆ. ಬಟ್ ನನಗಂತೂ ಈ ಸಾರಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ಟೆಗಳು 3 ಮಂತ್ ಸ್ಟಾರ್ಟ್ ಆದ ಕೂಡಲೇ ನನಗೆ ಯಾವ ಬರಲೇ ಇಲ್ಲ. ನೀವು ನೋಡ್ಬೋದು ಬ್ಲಾಗ್ ಒಳಗೆ ಒಂದಷ್ಟು ಬಟ್ಟೆಗಳು ಯಾವನ್ನ ಹಾಕ್ಕೊಳಕತ್ತೇನ ಇಲ್ಲ. ನಾನು ಕೆಲವೊಂದಷ್ಟು ಏನೋ ಹೆಂಗೋ ಮಾಡಿ ಹಾಕ್ಕೊಳಕತ್ತೇನ. ಸೊ ಬರೀ ಲೇಟ್ ಮಾಡೋದು ಬೇಡ, ನನಗೆ ಯಾವ ಥರ ಬಟ್ಟೆ ತೊಗೊಂಡು ಬಂದೇನ ಮ್ಯಾಟರ್ನಿಟಿ ವೇರ್ಸ್ ಅಂಥೇಳಿ ಸೊ ತೋರಿಸ್ತೇನಂತ. ನಿಮಗೂ ಖುಷಿ ಆಗ್ತದೆ, ಮತ್ತು ಯಾರೆಲ್ಲ ಪ್ರೆಗ್ನೆಂಟ್ ಇರ್ತೀವಿ ಅವ್ರಿಗೆ ಯೂಸ್ ಆಗ್ತದೆ. ಸೊ ಒಂದೊಂದೇ ತೋರಿಸ್ತೇನಂತ. ಫಸ್ಟ್ ಬಟ್ಟೆ ಬಂದು ಗ್ರೀನ್ ಕಲರ್ ಒಳಗೆ ಐತೆ ನೋಡ್ರಿ. ಇದು ಯಾವ ಥರ ಅಂದರೆ ಒಂಥರ ನೈಟಿ ಥರನ, ಬಟ್ ನೈಟಿನೂ ಅನ್ಬೋದು, ಇಲ್ಲಾಂದ್ರೆ ಗೌನ್ ಕೂಡ ಅನ್ಬೋದು. ಫುಲ್ಲು ಫ್ರೀ ಆಗಿರ್ತದೆ ನೋಡ್ರಿ. ಆ್ಯಕ್ಚುಲಿ ಉಲ್ಟಾ ಐತಿ, ಸೀದಾ ಮಾಡ್ತೀನಿ. ಕಲರನ್ನು ಚೆನ್ನಾಗೈತಿ. ಇದ್ರೊಳಗೆ ಭಾಳ ಕಲರ್ಸ್ ಬರ್ತಾವ, ಬಟ್ ನಾನು ಗ್ರೀನ್ ಇಲ್ಲ ಅಂದ್ಕೊಂಡು ಗ್ರೀನ್ ತೊಗೊಂಡೆನ. ಇದು ನೋಡ್ರಿ ಈ ಥರ ಇರ್ತದೆ. ಒಂದು ನಿಮಿಷ ತೋರಿಸ್ತೇನೆ ನಿಮ್ಗೆ. ಫುಲ್ ನೆಕ್ ಮೇಲ್ಗಡೆವರೆಗೂ ಐತೆ ನೋಡ್ರಿ, ಡೀಪ್ ಏನಿಲ್ಲ ಅಷ್ಟೊಂದು. ಆಮೇಲೆ ಇದು ನೋಡ್ಬೋದು ಈ ಥರ ಇರ್ತದೆ. ಸೊ ಇಲ್ಲಿ ಒಂದು ಇದು ಬಂದೈತಿ, ಬೇಕಾದರೆ ನಾವು ಫಿಟ್ ಮಾಡ್ಕೊಳ್ಬೋದು. ಇದನ್ನ ಈ ಥರ ಫಿಟ್ ಮಾಡ್ಕೊಬೋದು. ಬೇಕಾದರೆ ನಾನು ಸೈಡ್ ಕೂಡ ನಿಮ್ಗೆ ನಾನು ವೇರ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೇನಂತ. ಸೊ ಚೆನ್ನಾಗೈತಿ. ಅಡ್ಜಸ್ಟ್ ಮಾಡ್ಕೊಳ್ರಿ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಇದಾಗತ್ತೆ. ನೆಕ್ ಬಂದು ಈ ಥರ ಐತಿ, ರೌಂಡ್ ಶೇಪ್ ಒಳಗೆ. ಆಮೇಲೆ ಆಗಲೇ ಹೇಳ್ದಂಗೆ ಇಲ್ಲಿ ಒಂದು ಇದು ಬಂದದ. ಇದನ್ನು ನಮಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ನಾವು ಫಿಟ್ ಮಾಡ್ಕೊಳ್ದೈತಿ. ಫಿಟ್ ಬೇಕಾದ್ರೆ ಫಿಟ್ ಮಾಡ್ಕೊಳ್ಬೋದು, ಬೇಡ ಅಂದರೆ ಹಂಗನ ಬಿಟ್ಕೊಬೋದು. ನಮ್ಮ ಹೊಟ್ಟೆಗೆ ತಕ್ಕಂಗೆ ನಾವು ಮಾಡ್ಕೊಳ್ಬೋದು. ಆಮೇಲೆ ಸ್ಲೀವ್ ಅಂತೂ ಫುಲ್ಲು ಫ್ರೀ, ಅಂದ್ರೆ ಫ್ರೀ ಸೈಜ್ ಒಳಗೆ ಇರ್ತದೆ ನೋಡ್ಬೋದು. ಆಮೇಲೆ ಕಂಫರ್ಟೇಬಲ್ ಇರ್ತದೆ, ಚೆನ್ನಾಗಿ ಕೂಡ್ತದೆ ಬಟ್ಟೆ. ಸೊ ನೋಡ್ಬೋದು ಇಲ್ಲಿ ಕ್ವಾಲಿಟಿನೂ ಚೆನ್ನಾಗೈತಿ. ಬಟ್ಟೆ ದಪ್ಪ ಐತಿ ನೋಡ್ರಿ, ಹಾಗೇನು ಟ್ರಾನ್ಸ್ಪರೆಂಟ್ ಅದು ಏನಿಲ್ಲ, ಚೆನ್ನಾಗೈತಿ. ನಂಗಂತೂ ತುಂಬಾ ಲೈಕ್ ಆಯಿತು. ಸ್ಪೆಷಲಾಗಿ ಇದು ಪ್ರೆಗ್ನೆಂಟ್ ವುಮೆನ್ಸ್ ಹಾಕೊಳ್ಳುವಂಥದ್ದು. ಇಲ್ಲ ಆಫ್ಟರ್ ಪ್ರೆಗ್ನೆನ್ಸಿನೂ ನಡೀತೈತಿ, ಬಿಫೋರ್ ಪ್ರೆಗ್ನೆಂಟೂ ನಡೀತದೆ. ಯಾಕಂದ್ರೆ ಜಿಪ್ ಕೊಟ್ಟಿರ್ತಾರೆ ನೋಡ್ರಿ, ಈ ಕಡೊಂದು ಕೊಟ್ಟಿರ್ತಾರೆ. ಈಗ ನೋಡ್ಬೋದು. ಅಂದ್ರೆ ಬೇಬಿ ಆದಮೇಲೆ ಫೀಡಿಂಗ್ ಮಾಡೋಕ್ಕದು ಈಸಿ ಆಗಲಿ ಅಂಥೇಳಿ ಇಲ್ಲಿ ಕೊಟ್ಟಿರ್ತಾರೆ. ಪ್ರೆಗ್ನೆಂಟ್ ಇದ್ದಾಗ ನಡೀತದೆ, ಹಂಗೆ ಹಾಕ್ಕೊಳ್ಬೋದು. ಆಮೇಲೆ ಆಫ್ಟರ್ ಪ್ರೆಗ್ನೆಂಟ್ ಬೇಬಿಗೆ ಫೀಡಿಂಗ್ ಮಾಡೋಕ್ಕೆ ಬೇಕಾಗ್ತದೆ. ಸೊ ಹಾಗಾಗಿ ಈ ಥರ ಜಿಪ್ ಇರೋದು ಸಿಗ್ತಾವೆ. ಸೊ ಮುಂಚೆನ ತೊಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಎರಡೂ ಕಡೆ, ಈ ಕಡೆನೂ ಕೊಟ್ಟಿರ್ತಾರೆ, ಈ ಕಡೆ ಕೊಟ್ಟಿರ್ತಾರೆ. ಬಟ್ ಅವು ಗೊತ್ತಾಗಂಗಿಲ್ಲ ಅಷ್ಟು ನೋಡಿರಿ, ಗೊತ್ತಾಗಂಗಿಲ್ಲ. ಇಲ್ಲಿಂದ ಇರ್ತದದು ಜಿಪ್ ಐತೆ ಅನ್ನೋದನ್ನು ಗೊತ್ತಾಗಂಗಿಲ್ಲ. ಸೆಕೆಂಡ್ ಒನ್ನು
ಇದು ಪರ್ಪಲ್ ಕಲರ್ ನೋಡ್ರಿ, ಗೋಲ್ಡನ್ ಕಲರ್, ಗೋಲ್ಡನ್ ಡಿಸೈನ್ ಬಂದವ, ಶೈನಿಂಗ್ ಕಲರ್ ಮಸ್ತ್ ಐತಿ. ನೀರೊಳಗೆ ಹಾಕಿದ್ಮ್ಯಾಗ ಏನಾಗ್ತೈತಿ ಗೊತ್ತಿಲ್ಲ, ಸ್ವಲ್ಪ ಕಲರ್ ಹೋಗ್ಬೋದು ಅನಿಸ್ತೈತಿ. ಸೊ ಇದು ಈ ಥರ ಐತಿ, ರೌಂಡ್ ನೆಕ್ ಐತಿ. ನಾನೆಲ್ಲನೂ ಜಾಸ್ತಿ ದೊಡ್ಡನ ತೊಗೊಂಡೆ ನೋಡ್ರಿ. ನಾನು ನಾರ್ಮಲ್ ಡೇಸ್ ಒಳಗೂ ದೊಡ್ಡನ ತೊಗೊಳ್ತಿದ್ದೆ, XL XXL ತೊಗೊಂಡು ಫಿಟ್ಟಿಂಗ್ ಮಾಡ್ಕೊಂಡು ಹಾಕೋತಿದ್ದೆ. ಅಂತಂದ್ರೆ ಇವಾಗಂತೂ ಕೇಳ್ತೀರಾ, ಇನ್ನೂ ದೊಡ್ಡನ ತೊಗೊಳ್ತೇನೆ. ಸೊ ನೋಡ್ರಿ, ಈ ಥರ ಅದ. ಇದನ್ನು ನಾವು ಪ್ಯಾಂಟ್ ಹಾಕೋಬಹುದು. ಬೇಡ ಅಂತಂದ್ರೆ ನಾವು ಜಸ್ಟ್ ಇದೊಂದು ಗೌನ್ ಥರನೂ ಹಾಕೋಬೋದು. ಸೊ ಇವಾಗಂತೂ ನಿಮ್ಗೆ ಗೊತ್ತೇ ಇರ್ತದೆ, ಪ್ರೆಗ್ನೆಂಟ್ ಟೈಮ್ ಒಳಗೆ ಪ್ಯಾಂಟ್ ಹಾಕೊಳ್ಳೋಕತ್ರ ಇರಿಟೇಷನ್ ಆಗ್ತೈತಿ, ನಮ್ಗೆ ಅಷ್ಟೊಂದು ಕಂಫರ್ಟೇಬಲ್ ಇರೋಂಗಿಲ್ಲ. ನಾನಂತೂ ಆಲ್ಮೋಸ್ಟ್ ಫ್ರೀ ಒಳಗೆ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಸ್ಲೀವ್ ಬಂದು ಈ ಥರ 3/4 ಇರ್ತದೆ ನೋಡ್ರಿ, 3/4 ಸ್ಲೀವು. ಚೆನ್ನಾಗದ ಬಟ್ಟೆ ನೋಡ್ಬೋದು. ಇದಕ್ಕೂ ಕೂಡ ಜಿಪ್ ಐತಿ, ಅಂದ್ರೆ ಚೈನು ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರ್ತಾರೆ. ಇದು ಕೆಳಗಡೆ ಐತೆ ಆ್ಯಕ್ಚುಲಿ, ಅದು ಮೇಲ್ಗಡೆ ಐತಿ. ನೋಡ್ರಿ, ಹಿಂಗೆ ತೆಗೆದ್ರೆ ಫೀಡಿಂಗ್ ಮಾಡೋಕೆ ಈಸಿ ಆಗ್ತದೆ. ಈ ಕಡೆ ಕೂಡ ಐತಿ. ನೋಡ್ರಿ, ಸೊ ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡಿರಿ ಈ ಥರ ಬಟ್ಟೆಗಳನ್ನ. ಸೊ ಪ್ರೆಗ್ನೆಂಟ್ ಇದ್ದಾಗ ಆರಾಮಾಗಿರ್ಬೋದು, ಬಟ್ಟೆಗಳು ಈ ಥರ ಹಾಕ್ಕೊಳಕ್ಕೆ ಈಸಿ ಆಗ್ತದೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ಕೂಡ ಒಂಥರ ಮ್ಯಾಟರ್ನಿಟಿ ಡ್ರೆಸ್ ಅಂತಲೇ, ಡ್ರೆಸ್ಸಿಗೆ ಸೂಟ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಫ್ರೀ ಇರ್ತದೆ ಈ ಕಡೆ, ಇದೆಲ್ಲ ಫ್ರೀ ಇದ್ದು ಕೂಡಲೇ ಏನು ಅನ್ಸಂಗಿಲ್ಲ. ಸೈಡ್ ಕಟ್ಟೋದು ಇತ್ತಂದ್ರೆ ನಮ್ಗೆ ಅಷ್ಟೊಂದು ಇದು ಅನ್ಸಂಗಿಲ್ಲ. ಸೊ ಸೈಡ್ ಕಟ್ಟಿರುವಂಥದ್ದು ಡ್ರೆಸ್ಸಸ್ ಹಾಕ್ಕೊಳ್ಬೇಡ್ರಿ ಪ್ರೆಗ್ನೆಂಟ್ ಇದ್ದಾಗ. ಸ್ವಲ್ಪ ಎರಡು ಫುಲ್ ಫ್ರೀ ಇರ್ತದೆ, ಅನಾರ್ಕಲಿ ಥರ ಆ ಥರ ಬಟ್ಟೆಗಳು ಹಾಕ್ಕೊಳ್ರಿ. ಎಲ್ಲೇ ಹೋದ್ರೂ ಕೂಡ ನಮಗೆ ಅಷ್ಟೊಂದು ಏನು ಅನ್ಸಂಗಿಲ್ಲ, ಫ್ರೀಯಾಗಿ ಆರಾಮಾಗಿ ಆಟಾಡ್ಬೋದು. ಸೈಡ್ ಕಟ್ಟಿತ್ತಂದ್ರೆ ಒಂಥರ ನೋಡೋಕೆ ಸರಿ ಕಾಣಂಗಿಲ್ಲ. ಥರ್ಡ್ ಡ್ರೆಸ್ ಬಂದು ಇದಕ್ಕೆ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇದನ್ನು ನಾನು ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ, ಹಾಕ್ಕೊಳ್ಬೇಕಾ ಚೆನ್ನಾಗೈತೆ ಅಂಥೇಳಿ. ಹಾಕ್ಕೊಳ್ಳೇ ಇಲ್ಲ, ಇವಾಗ ಯೂಸ್ ಆಗ್ತದೆ ಇದು. ನೋಡ್ರಿ, ಇದು ಕೂಡ ರೌಂಡ್ ನೆಕ್ ಬಂದದ. ಆಮೇಲೆ ಇಲ್ಲಿ ಬಟನ್ಸ್ ಎಲ್ಲ ಬಂದಿದ್ದಾವೆ, ಮುಂದ್ಗಡೆ ಬಟನ್ಸ್ ಅದಾವ. ಆಮೇಲೆ ಇಲ್ಲಿ ನೋಡ್ಬೋದು, ಫುಲ್ ಆರಾಮಾಗಿ ಹೆಂಗೆ ಬೇಕಾದಂಗೆ ಹಾಕ್ಕೊಳ್ಬೋದು. ಸ್ಲೀವ್ ಇದು ಕೂಡ 3/4 ಬರ್ತದೆ. ಇದಂತೂ ಸಿಕ್ಕಾಪಟ್ಟೆ ಲಾಂಗ್ ಐತಿ, ಪ್ಯಾಂಟ್ ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೀತದೆ. ಸೊ ಫುಲ್ ಅಂದ್ರೆ ಫುಲ್ ಲಾಂಗ್ ಐತಿ, ಇದು ಚೆನ್ನಾಗೈತಿ. ಇದಕ್ಕೂ ಬೆಲ್ಟ್ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದ್ರೆ ಹಂಗನೂ ಹಾಕ್ಕೊಳ್ಬೋದು. ಸೊ ಕಂಫರ್ಟೇಬಲ್ ಇರ್ತದೆ. ನೆಕ್ಸ್ಟು ಇದು ಸಿಂಪಲ್. ಈ ಥರ ಬಟ್ಟೆ ಅಂತೂ ನೀವು ನೋಡಿರ್ತೀರಿ, ನನ್ನ ಕಡೆ ಐತೆ ಆಲ್ರೆಡಿ ಬ್ಲೂ ಕಲರ್ ಒಳಗೆ. ಸೊ ಅದು ನನಗೆ ಈಗ ಪ್ರೆಗ್ನೆಂಟ್ ಟೈಮ್ ಒಳಗೆ ಭಾಳ ಯೂಸ್ ಆಯ್ತು ನೋಡಿರಿ. ಹಾಗಾಗಿ ಸೇಮ್ ಪ್ಯಾಟರ್ನ್ ತೊಗೊಳ್ಬೇಕು, ಕಲರ್ ಅಷ್ಟೇ ಚೇಂಜ್ ತೊಗೊಳ್ಬೇಕಂತ ಹೇಳಿ ನಾನು ಸ್ಕೈ ಬ್ಲೂ ಒಳಗೆ ತೊಗೊಂಡೇನ. ಕಲರ್ ಚೆನ್ನಾಗೈತಿ. ಇದಕ್ಕೆ ವೇಲ್ ಹಾಕೋಲಿಲ್ಲ ಅಂದ್ರೂ ನಡೀತದ. ನೋಡ್ರಿ, ಈ ಥರ ಐತಿದು. ಈ ಥರ ಬ್ಲೂ ಕಲರ್ ಒಳಗೆ ನಾನು ಹಾಕ್ಕೊಂಡಿರೋದು ನೋಡಿರ್ತೀರಿ ನೀವು, ಅದನ್ನೂ ಕೂಡ ತೋರಿಸ್ತೇನೆ. ಸೊ ಇಲ್ಲಿ ನಾವು ವೇಲ್ ಹಾಕೋಲಿಲ್ಲ ಅಂದ್ರೆ ನಡೀತದ, ಆರಾಮಾಗಿ ವೇರ್ ಮಾಡ್ಬೋದು. ಒಂಥರ ಫ್ರಾಕ್ ಟೈಪ್ ಗೌನ್ಸ್ ಥರ ಅನಿಸ್ತೈತಿ, ಚೆನ್ನಾಗೈತಿ. ಸ್ಲೀವ್ ಕೂಡ ಕರೆಕ್ಟ್ ಕೂಡ್ತಾವ, ನೋಡಾಕ ಹಿಂಗೆ ಅನ್ಸತೈತಿ, ಬಟ್ ಹಾಕೊಂಡು ಕೂಡಲೇ ಮಸ್ತ್ ಕಾಣ್ತೈತಿ. ಇದ್ರೊಳಗೆ ನಾವು ಪ್ಯಾಂಟ್ ಹಾಕೋಲಿಲ್ಲ ಅಂದ್ರೂ ನಡೀತದ, ಬೇಕಾದ್ರೆ ಹಾಕ್ಕೊಳ್ಬೋದು. ಸೇಮ್ ಅದ್ರ ಥರ ನಾನು ಹೇಳಿದ್ನಲ್ಲ ನಾನು, ಅದಿದ್ದು ನೋಡ್ರಿ. ಇದಂತೂ ಒಂದು 2-3 ವರ್ಷದಿಂದ ಯೂಸ್ ಮಾಡ್ತೇನೆ ನಾನು. ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಗೈತಿ ಇದು, ಹಾಗಾಗಿ ನಾನು ಇನ್ನೊಂದು ತೊಗೊಂಡೆ. ಇದು ಬ್ಲೂ ಕಲರ್ ಒಳಗಿಂತ ಅದಕ್ಕಿಂತ ಇದು ಇನ್ನೂ ಚೆನ್ನಾಗೈತೆ ಅಂತ ಹೇಳ್ಬೋದು ಕಲರ್. ನೋಡ್ರಿ, ಇದು ಹಾಕ್ಕೊಂಡಾಗ ನೀವು ನೋಡಿರ್ತೀರಿ ಬ್ಲಾಗ್ ಒಳಗೆ. ಸೊ ಚೆನ್ನಾಗೈತಿ ಇದು. ಲಾಸ್ಟ್ ಬಂದು
ಇದು ಬೇಕಾದ್ರೆ ತೊಗೊಳ್ಬೋದು ನೀವು, ಇಲ್ಲಾಂದ್ರೆ ನಡೀತದೆ. ನನಗೆ ಅಷ್ಟೊಂದು ಸೆಟ್ ಆಗಿಲ್ಲ ಇದು, ಬಟ್ ಬೇರೆದವರಿಗೆ ಸೆಟ್ ಆಗ್ಬೋದು. ಯಾಕಂದ್ರೆ ನಾನು ಈ ಥರ ಬಟ್ಟೆ ಹಾಕ್ಕೊಳ್ಳೋದಿಲ್ಲ, ತೊಗೊಂಡೆ ನಾನು. ಅಂದ್ರೆ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆ ನಾನು ತೊಗೊಂಡಿದ್ನಿ ನಾನು, ಬಟ್ ಇವಾಗ ಯೂಸ್ ಆಗ್ತದೆ. ನಾನು ಭಾಳ ಸಣ್ಣ ಸೈಜ್ ತೊಗೊಂಡಿದ್ದೆ, ತೊಗೊಂಡಿದ್ದೆ, ಅದಕ್ಕೆ ನನಗೆ ಇವಾಗ ಅಷ್ಟೊಂದು ಫಿಟ್ ಅಂದ್ರೆ ಕಂಫರ್ಟ್ ಅನಿಸ್ವತ್ತಿದ್ದು, ಭಾಳ ಫಿಟ್ ಅನ್ಸಕತ್ತದ. ಬಟ್ ನೀವು ತೊಗೊಳ್ಬೇಕಾದ್ರೆ ದೊಡ್ಡ ಸೈಜ್ ಒಳಗೆ ತೊಗೊಳ್ರಿ. ಇದು ಈ ಥರ ಬಂದದ. ನಾನು ಜಾಕೆಟ್ ಹಾಕ್ಕೊಂಡಿರ್ತೇನೆ, ಬೇಕಾದ್ರೆ ಹಂಗನ್ನು ಹಾಕ್ಕೊಳ್ಬೋದು. ಸೊ ಹಿಂಗೈತಿ. ಇಲ್ಲಿ ಇಲಾಸ್ಟಿಕ್ ಕೊಟ್ಟಿರ್ತಾರೆ, ಇದು ನೋಡಿರಿ ಹಿಂಗೆ. ಸೊ ಫುಲ್ ಶಾರ್ಟ್ ಆಗ್ತದೆ. ಶಾರ್ಟ್ ಅಂದ್ರೆ ಒಂದು 3/4 ಫ್ರಾಕ್ ಕತ್ತೆ ಬರ್ತದೆ. ಸೊ ಬಟ್ಟೆ ಚೆನ್ನಾಗೈತಿ. ತೊಗೊಳ್ಬೇಕಾದ್ರೆ ನೀವು ದೊಡ್ಡ ಸೈಜ್ ಒಳಗೆ ತೊಗೊಳ್ರಿ, ಯಾಕಂದ್ರೆ ಇಲ್ಲಿ ಇಲಾಸ್ಟಿಕ್ ಇರ್ತದಲ್ಲ, ಸ್ವಲ್ಪ ಫಿಟ್ ಅನ್ನಿಸ್ತಿರ್ತದೆ. ಹಾಗಾಗಿ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಪ್ರೆಗ್ನೆಂಟ್ ಟೈಮ್ ಒಳಗೆ ಕಂಫರ್ಟೇಬಲ್ ಇರ್ತದೆ. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಎಷ್ಟು ಬಟ್ಟೆ ತೋರಿಸಿದೆಲ್ಲ, ಇದ್ರೊಳಗೆ ನಿಮ್ಗೆ ಯಾವುದು ಇಷ್ಟ ಆಯಿತು, ಯಾವ್ದು ಚಲೋ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಏನೂ ಇಲ್ಲ, ನಿಮಗೋಸ್ಕರ ಮಾಡಿರೋದಿದು. ಯಾಕಂದ್ರೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ ಯೂಸ್ ಆಗಲಿ ಅಂಥೇಳಿ ಮಾಡಿರೋದು, ಉದ್ದೇಶ ಇಷ್ಟ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಟೈಮ್ದಾಗಂತೂ ವಿಡಿಯೋ ಮಾಡೋದು ತುಂಬಾ ಕಷ್ಟ, ಆದರೂ ಕೂಡ ನಾನು ಕಷ್ಟ ಆದರೂ ಪರವಾಗಿಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಇಷ್ಟೇ ಕೇಳೋದು. ಫುಲ್ ವಿಡಿಯೋ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.